ನಾನು ಬದ್ರಿ ಆ ಬಾಸಲ್ನ ಬಂದಾಗ ನೋಡೀನಿ. ಆ ಪಿರಂಜಿ ಜಾಲಿ ಕಡ್ದು ಎಲ್ಲ ಗೋಳೆ ಮಾಡಿ ಹೆಣ್ಮಕ್ಳು ಮುಳ್ಳ ಎಲ್ಲ ಸೌರಿ ಅದನ್ನೆಲ್ಲ ಮ್ಯಾಗಿಂದ ತೊಟ್ಟಿ ತೆಗದ್ ಅದ್ರೇನ ಕಟ್ಟಿ ಮ್ಯಾಲ ಕೊಡ್ಲಿ ಬಡ್ದು ಹೊತ್ಕೊಂಡ್ ಹೋಗಿದ್ರು ಹಿಂಗ ತೀರಾ ಕಡೆ. ಈಗೆಲ್ಲ ಕಡಿಮೆ ಐತ್ ಬಿಡ್ರಿ. ಅದ್ರಾಗ ಒಂದ್ ಪ್ಲಸ್ ಪಾಯಿಂಟ್ ಮೋದಿದನ ಏನ ಗರ್ ಏನೋ ಮಾಡ್ಯಾರಲ್ಲ ಉಜ್ವಲ್ ಯೋಜನೆಯನ್ನ, ಅದ್ರ ನಿಮಿತ್ಲೆ ದೇಶದಂಗ ಗಿಡಗಳು ಒಂದ್ ಸ್ವಲ್ಪ ರಕ್ಷಣೆ ಮಾಡೋದು ಪುಣ್ಯನು ಸಿಗುವಂತ ಕಾರ್ಯ ಆಗೈತಿ. ಇರ್ಲಿಕ್ಕಂದ್ರ ಅದ್ರ ನಿಮಿತ್ತಲು ಎಷ್ಟೋ ವೃಕ್ಷಗಳು ನನಗೂ ಅನಿಸಿರ್ತೈತಿ ಆ ಟೈಮ್ನಾಗ ಕಾಯೋಸರ್ ಮಾಡಿ ವಿಚಾರ ಮಾಡಿರ್ತನು ಗಿಡ ತೆಗಿಬಾರ್ದು, ಆದ್ರೂ ಮುಂದಿನ ಭವಿಷ್ಯ ಅನುಕೂಲಿಸಲ ತೆಗಿ ಪ್ರಸಂಗ ಬಂದೈತಿ. ಈಗ ಎಷ್ಟು ನಾವು ಗಿಡ ತೆಗೆದಿದೀವೋ ಅದಕ್ಕಿಂತ 10 ಪಟ್ಟು ಹೆಚ್ಚು ಗಿಡ 10 ಸಂಕಲ್ಪ ಮಾಡಿ ಆ ಗಿಡಗಳನ್ನ ತೆಗಿಯುವಂತ ಭಾವ ಆಗಿದೆ. ಶ್ರಾವಕರೊಳಗೆ ಇದು ಬೇಕು. ಒಂದ್ ಗಿಡ ಕಡಬೇಕಾದ್ರೆ 3 ಗಿಡ ಹಚ್ತೀವಂತ ಸಂಕಲ್ಪ ಮಾಡಿ ನಾವು ಗಿಡ ತೆಗಿಬೇಕು. ಯಾಕಂದ್ರೆ ಅದರಲ್ಲೂ ಜೀವದ ಅದನ್ನ ಒಳ್ಳೇದಕ್ಕೆ ಮುನಿಗಳ ಆಸನವಾಗಿ, ಚೌರಂಗಾಗಿ, ಒಳ್ಳೆ ಆಹಾರಕ್ಕಾಗಿ ಸದುಪಯೋಗ ಮಾಡುವ ಉದ್ದೇಶದಿಂದ ನೀವು ಕ್ಷಮಾಯಾಚನೆ ಮಾಡಿ ಆ ಜೀವಿಯಲ್ಲಿ ಕ್ಷಮೆಯನ್ನು ಕೇಳಿ ನಿನ್ನ ಒಂದನ ಅಸ್ತಿತ್ವ ತೆಗೆದ್ರೆ ಇನ್ನು 3 ಅಸ್ತಿತ್ವ ನಿರ್ಮಾಣ ಮಾಡಕ ಪುರುಷಾರ್ಥ ಮಾಡ್ತಂಗ ಕ್ಷಮಾ ಇರ್ಲಂತ ತಿಳ್ಕೊಂಡು ಮಾಡಿದ್ರ ಆ ಜೀವ ಮುಂದಿನ ಬಹುದಾಗ ನೀವು ಆತ್ಮ ಪರಮಾತ್ಮ ಆದಾಗ ಆ ಗಿಡ ಇದ್ದದ ಮುಂದಿನ ಬಹುದ ಚೈತ ವೃಕ್ಷ ಆಗಿ ನಿಮಗೆ ಆಶ್ರಯ ಕೊಡುವಂತ ಕಾರ್ಯ ಸಹಿತ ಮಾಡ್ತೈತಿ.